ಲೋಕಸಭೆ ಮತ ಎಣಿಕೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಚುನಾವಣಾ ಆಯೋಗ ಸಿದ್ಧವಾಗಿದೆ. ನಾಗಾರ್ಜುನ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆ ನಡೆಯಲಿದ್ದು, ನಗರದ ಹೊರವಲಯದಲ್ಲಿರುವ ಕಾಲೇಜು ಇದಾಗಿದ್ದು, ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತೆಯನ್ನು ಒದಗಿಸಲಾಗಿದೆ. 600ಕ್ಕೂ ಹೆಚ್ಚು ಪೊಲೀಸರು ಹಾಗೂ ಸಿಆರ್ಪಿಎಫ್ ಪೊಲೀಸ್ ನಿಯೋಜನೆ ಮಾಡಲಾಗಿತ್ತು. ಒಟ್ಟು 29 ಅಭ್ಯರ್ಥಿಗಳ ಭವಿಷ್ಯ ಬರೆದಿರುವ 15.25 ಲಕ್ಷ ಮತದಾರರು 7:30ಕ್ಕೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಲಿರುವಂತಹ ಜಿಲ್ಲಾ ಚುನಾವಣಾ ಅಧಿಕಾರಿ ಮತ ಎಣಿಕೆ ಕೇಂದ್ರಕ್ಕೆ ವೆಬ್ ಕ್ಯಾಮೆರಾವನ್ನು ಅಳವಡಿಕೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 9,93,725 ಪುರುಷ ಮತದಾರರು, 9,97,306 ಮಹಿಳಾ ಮತದಾರರು, 266 ಇತರೆ ಮತದಾರರು, 7,66,348 ಪುರುಷ ಮತದಾರರು, 7,90,725 ಮಹಿಳಾ ಮತದಾರರು, 94 ಮಂದಿ ಇತರೆ ಮತದಾರರು ಸೇರಿ ಒಟ್ಟು 15,25,717 ಮತ ಚಲಾವಣೆಯಾಗಿತ್ತು. 77% ಮತದಾನ ನಡೆದಿತ್ತು. ಮತ ಎಣಿಕೆಗಾಗಿ ಒಟ್ಟು 10 ಕೊಠಡಿಗಳನ್ನು ಸಿದ್ಧಪಡಿಸಲಾಗಿದೆ. 94 ಟೇಬಲ್ ಮೇಲೆ ಮತ ಎಣಿಕೆ ಕಾರ್ಯ ನಡೆಯಲಿದ್ದು, 128 ಸಿಬ್ಬಂದಿ, 112 ಮೇಲ್ವಿಚಾರಕರು ಮತ್ತು ಮತ ಎಣಿಕೆ ಸೂಕ್ಷ್ಮ ವೀಕ್ಷಕರಾಗಿ 113 ಜನ ಇದ್ದಾರೆ. ಮತ್ತು ಅಧಿಕಾರಿಗಳು ಅಷ್ಟೇ ಒಳಗಡೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಪಬ್ಲಿಕ್ಕು ಕೂಡ ಗೇಟ್ನಿಂದ, ಈ ಕಾಲೇಜಿನ ಗೇಟ್ನಿಂದ ಹೊರಭಾಗದಲ್ಲಿ ಅವರು ಬರ್ತಾರೆ, ನಿಂತ್ಕೊಂಡಿರ್ತಾರೆ. ಅವರಿಗೂ ಕೂಡ ನಾವು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮೂಲಕ ನಾವು ಮಾಹಿತಿಯನ್ನು ಅವರಿಗೂ ಕೂಡ ರೌಂಡ್ ವೈಸ್ ಮಾಹಿತಿಯನ್ನು ಕೂಡ ಅವರಿಗೆ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಸ್ಟ್ರಾಂಗ್ ರೂಮ್ ಓಪನ್ ಲೋಕಸಭೆ ಮತ ಎಣಿಕೆಗೆ ಚಿಕ್ಕಬಳ್ಳಾಪುರ ಜಿಲ್ಲಾ ಚುನಾವಣಾ ಆಯೋಗ ಸಿದ್ಧವಾಗಿದೆ. ನಾಗಾರ್ಜುನ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಮತ ಎಣಿಕೆ ನಡೆಯಲಿದ್ದು, ನಗರದ ಹೊರವಲಯದಲ್ಲಿರುವ ಕಾಲೇಜು ಇದಾಗಿದ್ದು, ಪೊಲೀಸ್ ಇಲಾಖೆಯಿಂದ ಸೂಕ್ತ ಭದ್ರತೆಯನ್ನು ಒದಗಿಸಲಾಗಿದೆ. 600ಕ್ಕೂ ಹೆಚ್ಚು ಪೊಲೀಸರು ಹಾಗೂ ಸಿಆರ್ಪಿಎಫ್ ಪೊಲೀಸ್ ನಿಯೋಜನೆ ಮಾಡಲಾಗಿತ್ತು. ಒಟ್ಟು 29 ಅಭ್ಯರ್ಥಿಗಳ ಭವಿಷ್ಯ ಬರೆದಿರುವ 15.25 ಲಕ್ಷ ಮತದಾರರು 7:30ಕ್ಕೆ ಸ್ಟ್ರಾಂಗ್ ರೂಮ್ ಓಪನ್ ಮಾಡಲಿರುವಂತಹ ಜಿಲ್ಲಾ ಚುನಾವಣಾ ಅಧಿಕಾರಿ ಮತ ಎಣಿಕೆ ಕೇಂದ್ರಕ್ಕೆ ವೆಬ್ ಕ್ಯಾಮೆರಾವನ್ನು ಅಳವಡಿಕೆ ಮಾಡಲಾಗಿದೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ 9,93,725 ಪುರುಷ ಮತದಾರರು, 9,97,306 ಮಹಿಳಾ ಮತದಾರರು, 266 ಇತರೆ ಮತದಾರರು, 7,66,348 ಪುರುಷ ಮತದಾರರು, 7,90,725 ಮಹಿಳಾ ಮತದಾರರು, 94 ಮಂದಿ ಇತರೆ ಮತದಾರರು ಸೇರಿ ಒಟ್ಟು 15,25,717 ಮತ ಚಲಾವಣೆಯಾಗಿತ್ತು. 77% ಮತದಾನ ನಡೆದಿತ್ತು. ಮತ ಎಣಿಕೆಗಾಗಿ ಒಟ್ಟು 10 ಕೊಠಡಿಗಳನ್ನು ಸಿದ್ಧಪಡಿಸಲಾಗಿದೆ. 94 ಟೇಬಲ್ ಮೇಲೆ ಮತ ಎಣಿಕೆ ಕಾರ್ಯ ನಡೆಯಲಿದ್ದು, 128 ಸಿಬ್ಬಂದಿ, 112 ಮೇಲ್ವಿಚಾರಕರು ಮತ್ತು ಮತ ಎಣಿಕೆ ಸೂಕ್ಷ್ಮ ವೀಕ್ಷಕರಾಗಿ 113 ಜನ ಇದ್ದಾರೆ. ಮತ್ತು ಅಧಿಕಾರಿಗಳು ಅಷ್ಟೇ ಒಳಗಡೆ ಭಾಗವಹಿಸಲಿಕ್ಕೆ ಅವಕಾಶ ಇದೆ. ಪಬ್ಲಿಕ್ಕು ಕೂಡ ಗೇಟ್ನಿಂದ, ಈ ಕಾಲೇಜಿನ ಗೇಟ್ನಿಂದ ಹೊರಭಾಗದಲ್ಲಿ ಅವರು ಬರ್ತಾರೆ, ನಿಂತ್ಕೊಂಡಿರ್ತಾರೆ. ಅವರಿಗೂ ಕೂಡ ನಾವು ಪಬ್ಲಿಕ್ ಅಡ್ರೆಸ್ ಸಿಸ್ಟಮ್ ಮೂಲಕ ನಾವು ಮಾಹಿತಿಯನ್ನು ಅವರಿಗೂ ಕೂಡ ರೌಂಡ್ ವೈಸ್ ಮಾಹಿತಿಯನ್ನು ಕೂಡ ಅವರಿಗೆ ಕೊಡ್ತಕ್ಕಂಥ ಒಂದು ಕಾರ್ಯವನ್ನು ಮಾಡ್ತಾರೆ. ಸ್ಟ್ರಾಂಗ್ ರೂಮ್ ಓಪನ್